ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಸ್ನ್ಯಾಕ್ಸ್ ಅಂದರೆ ಒಂದು ಸೂಪು ಮತ್ತು ಒಂದು ಸ್ಯಾಂಡ್ವಿಚ್ಚು. ಅಂದರೆ ಈಗ ವೆದರ್ ಹೇಗಿದೆ ಅಂದರೆ ಆಲ್ಮೋಸ್ಟ್ ಮೋಡ ಇರುತ್ತೆ, ಮತ್ತು ತುಂಬ ಗಾಳಿ ಬೀಸ್ತಿರುತ್ತೆ, ಮತ್ತು ಆಗಾಗ ಮಳೆ ಬರ್ತಿರುತ್ತೆ. ಸೊ ಇಂಥ ವೆದರ್ಗಳಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ತುಂಬ ಇರುತ್ತೆ. ಸೊ ಅದಕ್ಕಾಗಿ ಈ ರೆಸಿಪಿನ ನಾನು ಮಾಡ್ತಿದ್ದೀನಿ. ಈಗ ಫಸ್ಟ್ ಪಾಲಕ್ ಸೂಪ್ ಮಾಡ್ಕೊಳ್ಳೋಣ. ಪಾಲಕ್ ಸೂಪ್ ಮಾಡೋಕ್ಕೆ ನಾನು ಒಂದು ಅರ್ಧ ಇಂಚು ಹಸಿ ಶುಂಠಿ ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು ಇದೆರಡನ್ನೂ ಈಗ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಕೊಟ್ಬಿಟ್ಟು. ಶುಂಠಿನೇ ತುಂಬ ಫೈನ್ ಪೇಸ್ಟೇ ಮಾಡ್ಕೊಳೋದು ಬೇಡ, ಸ್ವಲ್ಪ ತರತರಿ ಇದ್ರೂ ನಡೆಯುತ್ತೆ. ಸೊ ಇದು ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕಿದ್ದೀನಿ ನಾನು. ನೀವು ಬೇಕಂದರೆ ಬೆಣ್ಣೆ ಕೂಡ ಸೇರಿಸ್ಕೋಬೋದು. ಇದ್ರ ಜೊತೆಗೆ ಅದೇ ಕುಟ್ಟಿಟ್ಟಿದ್ನಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಆ್ಯಡ್ ಮಾಡಿಬಿಟ್ಟು ಅದ್ರ ಜೊತೆಗೆ ಪಾಲಕ್ ಸೊಪ್ಪು ತೊಳೆದಿಟ್ಟಿದ್ನಲ್ಲ, ಅದರ ತೊಳೆದು ಇದನ್ನು ನೀಟಾಗಿ ಒಣಗಿಸಿಟ್ಟಿದ್ದೀನಿ. ಒಂದು ದಪ್ಪ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಇದ್ದರೆ 2 ಕಟ್ ತೊಗೋಬೇಕಾಗತ್ತೆ. ಸೊ ನಾನು 1 ಕಟ್ ತೊಗೊಂಡಿದ್ದೀನಿ ದಪ್ಪ ಕಟ್ಟು. ಇದನ್ನು ಬಾಣಲೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು 3 to 4 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ನೀವು ಬೇಕಿದ್ರೆ ಇದ್ರ ಜೊತೆ 1 or 2 ಪೀಸಸ್ಸು ಕ್ಯಾರೆಟ್ ಕೂಡ ಸೇರಿಸ್ಕೋಬೋದು. ಅಂದರೆ ಅದನ್ನು ಬೇಯಿಸ್ಬಿಟ್ಟು ಹಾಕ್ಕೋಬೇಕು. ನಾನೇನು ಇಲ್ಲಿ ಕ್ಯಾರೆಟ್ ಆ್ಯಡ್ ಮಾಡಿಲ್ಲ, ಬರೀ ಪಾಲಕ್ ಮಾತ್ರ ಆ್ಯಡ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ ನೋಡಿ, ಈಗ ಒಂದು 3 ಮಿನಿಟ್ಸ್ ಆದಮೇಲೆ ಈ ಥರ ಹಿಂಗೆ ಆಗುತ್ತೆ. ಇದು ಅಂದರೆ ಆಲ್ಮೋಸ್ಟ್ ಎಲ್ಲ ಶ್ರಿಂಕ್ ಆಗಿಬಿಟ್ಟು ಇಷ್ಟೇ ಆಗುತ್ತೆ ಸೊಪ್ಪಿದು. ಇದನ್ನು ಈಗ ತಣ್ಣಗಾಗಕ್ಕೆ ಇಟ್ಬಿಡೋಣ. ತಣ್ಣಗಾಗಲಿ, ಇದು ತಣ್ಣಗಾಗೋಕ್ಕೋಸ್ಕರ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಇಡ್ತಿದ್ದೀನಿ. ಈಗ ನೋಡಿ, ಪಾಲಕ್ ಸೊಪ್ಪು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ಫೈನ್ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಈಗ ಇದು ರುಬ್ಬಾದ್ಮೇಲೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೆಣ್ಣೆ ಬೇಡ ಅಂದರೆ ಬೇಕಾದ್ರೆ ಮತ್ತೆ ಇಲ್ಲೂ ಕೂಡ ಎಣ್ಣೆ ಯೂಸ್ ಮಾಡ್ಬೋದು. ಸೊ ಬೆಣ್ಣೆ ಜೊತೆಗೆ ಇಲ್ಲಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ತಿದ್ದೀನಿ ನಾನು. ಆಲ್ಮೋಸ್ಟ್ ಮೈದಾ ಹಿಟ್ಟು ಹಾಕ್ತಾರಲ್ಲ ತಿಕ್ಕಾಗೋಕ್ಕೋಸ್ಕರ ನಾನು ಇಲ್ಲಿ ಗೋಧಿ ಹಿಟ್ಟೆ ಯೂಸ್ ಮಾಡ್ತಿದ್ದೀನಿ. ಈ ಗೋಧಿ ಹಿಟ್ಟಿದ್ದು ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಲು ಆ್ಯಡ್ ಮಾಡ್ಕೋಬೇಕು. ಅಂದರೆ ಹಾಲು ಹೆಂಗೆ ಆ್ಯಡ್ ಮಾಡ್ಕೋಬೇಕು ಅಂದರೆ ಒಂದು ಕೈಲಿ ಇದನ್ನು ತಿರುಗಿಸ್ಕೊತಾನೆ ಇರಬೇಕು, ತಿರುಗಿಸ್ಕೊತಾನೆ ಆ್ಯಡ್ ಮಾಡಬೇಕು. ಇಲ್ದಿದ್ರೆ ಗಂಟಾಗ್ಬಿಡುತ್ತೆ ಅದು ಗೋಧಿ ಹಿಟ್ಟು. ಹಾಗಾಗಿ ತಿರುಗಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಆದಮೇಲೆ ಸ್ವಲ್ಪ ಗಟ್ಟಿಗೆ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋಣ. ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿದ್ದೀನಿ ನಾನು ಇಲ್ಲಿ. ಆಲ್ಮೋಸ್ಟ್ 1.5 ಕಪ್ಪಷ್ಟು ಹಾಲು ಹಾಕಿದ್ದೀನಿ ಇಲ್ಲಿಗ. ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಇದು ಕುದ್ದ ಮೇಲೆ ರುಬ್ಬಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಹಾಕಾದ್ಮೇಲೆ ಮತ್ತೆ ಇದು ಮಿಕ್ಸಿಯಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆಯಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಅದನ್ನು ಕೂಡ ನೀಟಾಗಿ ಅದರ ಸುತ್ತ ಅಂಟ್ಕೊಂಡಿದ್ನೆಲ್ಲ ತಕ್ಕೊಂಡು ಅದನ್ನು ಇದ್ರೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ಅಂದರೆ ಒಂದು 5 ನಿಮಿಷ ಇದನ್ನು ಕುದಿಸಿದ್ದೀನಿ. ಇದಾದಮೇಲೆ ಇದಕ್ಕೆ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಮತ್ತು ಒಂದು ಸ್ವಲ್ಪ ಮೆಣಸು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಪೌಡ್ರ್ ಹಾಕ್ಕೊತಿದ್ದೀನಿ, ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ ನಾನು. ನೀವು ಚಿಲ್ಲಿ ಫ್ಲೇಕ್ಸ್ ಬೇಡ ಅಂದರೆ ಬೇಕಿದ್ರೆ ಅಂದರೆ ಖಾರದ ಪುಡಿನೂ ಹಾಕೋಬೋದು, ಅಥವಾ ಮೆಣಸು ಪುಡಿನೂ ಜಾಸ್ತಿ ಹಾಕೋಬೋದು. ಇದ್ರ ಜೊತೆಗೆ ನಾನು ಜಾಕಾಯಿ ಇರುತ್ತಲ್ಲ, ಜಾಕಾಯಿನ ಒಂದು 2 ರೌಂಡು ಹಿಂಗೆ ತುರಿತಾ ಇದ್ದೀನಿ ಅಷ್ಟೇ. ಅಂದರೆ ಒಂದು ಪಿಂಚಷ್ಟು ಅಷ್ಟೇ, ತುಂಬ ಏನು ಹಾಕಲ್ಲ, ಅಷ್ಟು ಹಾಕ್ಬಿಟ್ಟು ಕುದಿಸ್ತೀನಿ. ಸೊ ನೋಡಿ, ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತಿದೆ, ಅದಕ್ಕೆ ಇನ್ನೊಂದು ಅರ್ಧ ಕಪ್ಪ ಹಾಕ್ಕೊಂಡೆ. ನಾನೀಗ ಆಲ್ಮೋಸ್ಟ್ 2.5 ಕಪ್ಪು ಅಂದರೆ 2 ಕಪ್ಪು ಹಾಲು ಹಾಕಿದ್ದೀನಿ, ಮತ್ತು ಅರ್ಧ ಕಪ್ ನೀರು ಹಾಕ್ಕೊಂಡು ಕುದಿಸ್ಕೊತಿದ್ದೀನಿ ಇದನ್ನು. ಹೀಗೆ ದಪ್ಪನೇ ಇದೆ, ಅಂದರೆ ಗಟ್ಟಿನೇ ಇದೆ ಕನ್ಸಿಸ್ಟೆನ್ಸಿ ಇದು. ನಿಮಗೆ ಬೇಕಂದ್ರೆ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ತಣ್ಣಗಾದಂಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ನೋಡಿ ಮಾಡ್ಕೊಳ್ಳಿ. ಈಗ ಸೂಪ್ ರೆಡಿ ಇದೆ. ಈಗ ಸ್ಯಾಂಡ್ವಿಚ್ ಮಾಡೋಣ. ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಅಂದರೆ ಸುಲಿದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಟಿದ್ದೆ, ಆ ಬೆಳ್ಳುಳ್ಳಿ ಹಾಕ್ಕೊಂಡೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಮತ್ತು ಯಾವುದಾದ್ರೂ ಸೀಸನಿಂಗ್ ಯಾವುದಾದ್ರೂ ಆಯಿತು. ಈಗ ಪಿಜ್ಜಾ ಸೀಸನಿಂಗ್ ಆದರೂ ಆಯಿತು, ಪಾಸ್ತಾ ಸೀಸನಿಂಗ್ ಇರುತ್ತಲ್ಲ, ಅದನ್ನು ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಫಸ್ಟು. ಉಪ್ಪು ತುಂಬ ಆ್ಯಡ್ ಮಾಡಿಬಿಡಿ, ಯಾಕೆಂದರೆ ಬ್ರೆಡ್ಡಲ್ಲೂ ಉಪ್ಪಿರುತ್ತೆ, ಮತ್ತು ನಾವು ಇದಕ್ಕೆ ಚೀಸ್ ಹಾಕ್ಕೊತೀನಿ, ಚೀಸಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಈಗ ಒಂದು ಪೀಸ್ ಅಂದರೆ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ಡು ಸೈಡ್ ಕಟ್ ಮಾಡ್ಕೊತಿದ್ದೀನಿ ನಾನು. ಇದು ಆಪ್ಷನಲ್, ನೀವು ಬೇಕಂದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ದಿರ ಬೇಡ. ನಾನಿಲ್ಲಿ ಇವತ್ತು ಗೋಧಿ ಬ್ರೆಡ್ನ ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ಮನೇಲಿ ಗೋಧಿ ಬ್ರೆಡ್ ಇತ್ತು, ಹಾಗಾಗಿ ಗೋಧಿ ಬ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಅದರ್ವೈಸು ಅಂದರೆ ನೀವು ಮೈದಾ ಬ್ರೆಡ್ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ. ಅಂದರೆ ವೀಕ್ಲಿ ಒನ್ಸ್ ಮೈದಾ ಹಂಗೆ ತಿಂದ್ರೂ ಏನಂತ ಏನೋ
ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊತೀನಿ. ನೋಡಿ ಈಗ ಬೆಣ್ಣೆ ಮಿಕ್ಸ್ಚರ್ ಇತ್ತಲ್ಲ, ಆ ಮಿಕ್ಸ್ಚರ್ನ ಎರಡೂ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡೆ. ಅಂದರೆ ಬ್ರೆಡ್ ಮೇಲೆ 2 ಪೀಸ್ ಮೇಲೂ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು, ಮತ್ತು ಇದು ಸೌತೆಕಾಯಿ, ಟೊಮೊಟೊ ಮತ್ತು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ತೆಳ್ಳಗೆ ಸ್ಲೈಸ್ ಮಾಡಿಟ್ಟಿದ್ದೆ. ಸೊ ಆ ಸ್ಲೈಸಸ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಚೀಸ್ನ ಸ್ಲೈಸ್ ಇಟ್ಟಿದ್ದೀನಿ. ನನಗೆ ಮೌಸ್ರೆಲ್ಲ ಚೀಸ್ ಸಿಕ್ಕಿದ್ರೆ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಬೋದಿತ್ತು, ಬಟ್ ಅದಿಲ್ಲ ಅಂತ ಬಿಟ್ಟು ಸ್ಲೈಸ್ ಸಿಕ್ತು, ಸ್ಲೈಸ್ನೇ ತಂದು ಅದ್ರ ಮೇಲೆ ಇಡ್ತಿದ್ದೀನಿ. ಮತ್ತು ಇಲ್ಲಿ ಬ್ರೆಡ್ ಮೇಲ್ಗಡೆನೂ ಒಂದು ಸ್ವಲ್ಪ ಅದು ಬೆಣ್ಣೆ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲೊಂದು ಗ್ರಿಲ್ ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ ಕೂಡ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳೋಣ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಯೂಸ್ ಮಾಡ್ಬೋದು. ಮಾಡಿಕೊಂಡು ಅದ್ರ ಮೇಲೆ ಇದನ್ನು ಬ್ರೆಡ್ನ ಇಟ್ಬಿಟ್ಟು ಗ್ರಿಲ್ ಮಾಡ್ಕೊಳ್ಳೋಣ. ಈ ಬ್ರೆಡ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಸೊ ಹಂಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಮೇಲ್ಗಡೆ ಒಂಥರ ಕ್ರಿಸ್ಪಿನೆಸ್ ಬರುತ್ತೆ ಬ್ರೆಡ್ಡು, ಮತ್ತು ಒಳಗಡೆ ವೆಜಿಟೇಬಲ್ಸು ಒಂಥರ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಈ ಬ್ರೆಡ್ನ ಎರಡೂ ಸೈಡು ಬೇಯಿಸ್ಕೊಳ್ಳೋಣ ನಾವು. ಅಂದರೆ ಒಂದು ಸೈಡ್ ಬೆಂದಾದ್ಮೇಲೆ ತೆಗೆದುಬಿಟ್ಟು ಮಡ್ಚಾಕಿ ಮತ್ತು ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳೋಣ. ಮತ್ತು ಮೇಲ್ಗಡೆ ನಾನು ಇದು ಬೆಣ್ಣೆ ಅದು ಮಿಕ್ಸ್ಚರು ಹಾಕಿ ಅಂದರೆ ಸ್ಪ್ರೆಡ್ ಮಾಡಿರಲಿಲ್ಲ, ಸೊ ಅದನ್ನು ಕೂಡ ಮತ್ತೆ ಇನ್ನೊಂದು ಸತಿ ಅಲ್ಲಿ ಅಪ್ಲೈ ಮಾಡ್ಕೊತೀನಿ. ನಿಮ್ಮ ಹತ್ರ ಗ್ರಿಲ್ ಪ್ಯಾನ್ ಇಲ್ಲ ಅಂದರೆ ಬೇಕಾದ್ರೆ ಮಾಮೂಲಿ ದೋಸೆ ಹೆಂಚು ಇರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಕೋಬೋದು ಇದೇ ಥರ. ಅಥವಾ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಟೋಸ್ಟರ್ ಆ ಥರ ಎಲ್ಲ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಯಾವ್ದ್ರ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಎರಡೂ ರೆಸಿಪಿನೂ ತುಂಬ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಅಂದರೆ ಯಾವಾಗ ಅನಿಸುತ್ತೋ ಅವಾಗ ಮಾಡಿಕೊಂಡು ತಿನ್ಕೋಬೋದು. ಹೋಪ್ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಗಾರ್ಲಿಕ್ ಬ್ರೆಡ್ ಸ್ಯಾಂಡ್ವಿಚ್ಚು ಮತ್ತು ಪಾಲಕ್ ಸೊಪ್ಪು ಎರಡೂ ರೆಡಿ ಇದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.